ಹಾಯ್ ಹೆಲೋ ಗೈಸ್ ಹೆಂಗದಿರಿ ಹೋಪ್ಸೋ ಚಲೋ ಅದಿರಿ ಅಂತ ಅನ್ಕೊಂಡೀನಿ ನೋಡ್ರಿ ಗೈಸ್. ನೋಡ್ರಿ ಲಾಗ್ನಾಗ ಏನೈತಿಪ್ಪ ಅಂತಂದರೆ ಏನು ಸ್ಪೆಷಲ್ ಐತಿ ಅಂತಂದರೆ ಐ ಥಿಂಕ್ ನೀವು ಥಂಬ್ನೇಲ್ ನೋಡಿನೂ ಗೊತ್ತಾಗಿರ್ಬೋದು. ಇವತ್ತು ನೋಡ್ರಿ ನಮ್ಮ ಅಂದ್ರೆ ದಾವದ್ ಮಲಿಕ ಪ್ರಾಣ ಪ್ರತಿಷ್ಠಾಪನೆ ಐತಿ ದೇವ್ರದ್ದು. ಸೊ ಅದ್ರದ್ದು ಲಾಗ್ ಹೆಂಗೆಲ್ಲ ಆಗೈತಿ ಅಂತ ಹೇಳಿ ನಾನು ಶೇರ್ ಮಾಡ್ತೀನಿ. ಏನಪ್ಪ ಅಂತಂದರೆ ದಾವದ್ ಮಲಿಕ ಮೂರ್ತಿದ ಪ್ರಾಣ ಪ್ರತಿಷ್ಠಾಪನೆ ಮಾಡತ್ತಾರೆ. ಈಗ ಆಲ್ರೆಡಿ ಎಲ್ಲರೂ ಬಂದು ಕುಂತಾರ. ಅಂದ್ರೆ ಅಭಿಷೇಕದು ಮಾಡಿ ಇಲ್ಲಿಂದ ಜೋರು ಫುಲ್ ವಾದ್ಯಗಳ ಜೊತೆ ಅಂದ್ರೆ ಫುಲ್ ಮೆರವಣಿಗೆ ಉದಿಸ್ಕೊತ ಬಾರಿಸ್ಕೊತ ಮೆರವಣಿಗೆ ಮಾಡೋರದಾರ ಗೈಸ್. ಅದರದ್ದೇ ಇವತ್ತು ಲಾಗ್ ಫುಲ್ ಸ್ಪೆಷಲಿ ದೇವ್ರದ್ದೇ ಐತಿ ಗೈಸ್. ಭಾಳ ಅಂದ್ರೆ ಭಾಳ ಮಸ್ತ್ ಆಗೈತಿ ಲಾಗ್. ಸೊ ಹೋಪ್ಸು ನಿಮಗೆ ಲೈಕ್ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆನೂ ಶೇರ್ ಮಾಡಿರಿ. ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಕಮೆಂಟ್ ಸೆಕ್ಷನ್ನಾಗ ಹೋಗಿ ಕಮೆಂಟು ಮಾಡಿ ಹೇಳ್ರಿ ಗೈಸ್. ನೋಡಿರಿ ಈಗ ಅಭಿಷೇಕದು ಮಾಡತ್ತಾರೆ. ಎಷ್ಟು ಜನ ಬಂದಾರ, ಸಣ್ಣವ್ರು ಹಿಡಿದು ದೊಡ್ಡವ್ರ ತನೂ ಎಲ್ಲರೂ ನೋಡಿರಿ ಗೈಸ್ ಎಷ್ಟು ಚಂದ ರೆಡಿಯಾಗಿ ಬಂದಾರ. ಸೊ ಎಲ್ಲರೂ ಇಳ್ಕಲ್ ಸ್ಯಾರಿ ಹಾಕೊಂಡ್ಬಂದಾರ, ಫುಲ್ ಕಲರ್ಫುಲ್ಲಾಗಿ ಒಬ್ಬರ್ಕಿಂತ ಒಬ್ಬರು ಚಂದ ಕಾಣತ್ತಾರ. ಇಲ್ಲಿ ನೋಡ್ಬೋದು ಸಾಕ್ಷಿ ಅದು ಕುಂತಾರ, ಅವರು ತನು ಸಾಕ್ಷಿ ಇಬ್ಬರು ಇದ್ರು. ಈಗ ರಾಮ್ ಪಪ್ಪ ಅಂದರೆ ನಮ್ಮ ಜಯಶ್ರೀ ಆಂಟಿ ಅವ್ರ ಹಸ್ಬೆಂಡ್, ಅವರು ಅಭಿಷೇಕ ಮಾಡತ್ತಾರ. ಎಲ್ಲರೂ ಅಭಿಷೇಕ ಮಾಡೋದಿತ್ತು ನೋಡ್ರಿ ಗೈಸ್. ಅಂದ್ರೆ ಎಷ್ಟು ಜನ ಬಂದಿರ್ತಾರಲ್ಲ ಅವರೆಲ್ಲರೂ ಅಭಿಷೇಕ ಮಾಡೋದಿತ್ತು. ಭಾಳ ಅಂದ್ರೆ ಭಾಳ ಚಲೋ ಅನ್ನಿಸ್ತು. ಆ ಡೇ ನನಗೆ ಹೋಗೋಕ್ಕಾಗಿಲ್ಲ ಅಂದ್ರೂ ಎಷ್ಟು ವೀಡಿಯೋ ಕ್ಲಿಪ್ಸ್ ನಮ್ಮ ದಾದಾಗಳು ಒಂದು ಸ್ವಲ್ಪ ವೀಡಿಯೋಸ್ ಅದು ಮಾಡ್ಕೊಂಡಿದ್ರು, ಅವನ್ನ ಎಲ್ಲ ಶೇರ್ ಮಾಡ್ಯಾರ. ಸೊ ಅದನ್ನು ಕ್ಲಿಪ್ಸ್ ಹಾಕಾಕತ್ತೀನಿ. ಇವತ್ತಿನ ಲಾಗ್ ಎಷ್ಟಾಗುತ್ತಲ್ಲ ಅಷ್ಟೆಲ್ಲ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ಪೆಷಲಿ ಇದು ದಾವದ್ ಮಲಿಕ್ ಪೂಜಾ ನೋಡ್ರಿ ಗೈಸ್. ಎವ್ರಿ ಇಯರ್ ಆಷಾಢನ್ಯಾಗ ವಾರ ಇರ್ತಾವ್ರಿ ಗೈಸ್. ಅಂದ್ರೆ 3 ವಾರ ಇಲ್ಲ 3 ಅಲ್ಲ, ಐ ಥಿಂಕ್ 5 ಇಲ್ಲ 4 ವಾರ ಹಿಂಗೆ ಬಂದಿರ್ತಾವೆ. ಸೊ ಅದ್ರ ಮ್ಯಾಗ ಪೂಜಾ ಮಾಡ್ಕೊತಿರ್ತಾರೆ. ಸೊ ಈ ವರ್ಷರೇ ಫುಲ್ ದೊಡ್ಡದದು ಮೂರ್ತಿ ಅದು ಮಾಡಿ ಕುದುರಿದ ಅದಕ್ಕೆ ಫುಲ್ ಜೋರ್ಸೆ ಮೆರವಣಿಗೆ ಅದು ಮಾಡ್ಯಾರಲ್ಲ. ಸೊ ಅದರದ್ದೇ ಐತಿ. ಭಾಳ ಅಂದ್ರೆ ಭಾಳ ಜೋರ್ದಾರ್ ಮಾಡ್ಯಾರ್ರಿ ಗೈಸ್ ಈ ಸತ, ಅಂದರೆ ಈ ಇಯರ್. ಅದರದ್ದು ಎಲ್ಲ ಲಾಗ್ ಹಾಕಾತೀನಿ. ಆಷಾಢನ್ಯಾಗ ನಾ ಲಾಸ್ಟ್ ಇಯರ್ ಒಂದು ಲಾಗ್ ಹಾಕಿದ್ದೆ, ಅದರ ಅಪ್ಲೋಡ್ ಮಾಡೀನಿ. ಅಂದರೆ ಹೇಗೆಲ್ಲ ಮಾಡ್ತಾರೆ ದಾವದ್ ಮಲಿಕ್ ಪೂಜಾ ಅಂಥೇಳಿ. ಸೊ ಅದರದ್ದು ಎಲ್ಲ ಹಾಕೀನಿ. ಸೊ ನೀವು ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಲಿಂಕ್ ಹಾಕಿರ್ತೀನಿ ಲಾಸ್ಟ್ ಇಯರ್ದು ಲಾಗ್ ಅಂಥೇಳಿ. ಸೊ ಅದನ್ನು ನೋಡಿರಿ. ಅದ್ರಾಗ ನನಗೆ ಎಷ್ಟು ಗೊತ್ತದಲ್ಲ ಅಷ್ಟೆಲ್ಲನ ಅದು ದಾವದ್ ಮಲಿಕ್ ದೇವ್ರದ್ದು ಪವಾಡಗಳನ್ನು ಹೇಳಕ್ಕೆ ಟ್ರೈ ಮಾಡೀನಿ. ಅಂದರೆ ನಮ್ದು ಪಪ್ಪ ಹೇಳಿದ್ರು ನನಗೆ ಏನೇನು ಅದಾವ ಪವಾಡಗಳು ಅದ್ರದ್ದು. ಸೊ ಹೇಳೀನಿ. ಸೊ ಈ ವರ್ಷನೂ ಭಾಳ ಅಂದ್ರೆ ಭಾಳ ಜೋರ್ದಾರ್ ಮಾಡ್ಯಾರ. ಅದನ್ನು ಲಾಗ್ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾ ಹೋಗಿದ್ದೆ ಈ ವರ್ಷ. ಸೊ ಅದನ್ನೆಲ್ಲ ಹಾಕ್ತೀನಿ. ಈಶ್ವರ ಮಂದಿರ ಅಂದ್ರೆ ಡೊಬ್ಲೆಗಲ್ಲಿ ಒಳಗೆ ಅಭಿಷೇಕ ಅದು ಇತ್ತಲ್ರಿ, ಅಲ್ಲಿ ಅಭಿಷೇಕ ಅದು ಮಾಡ್ಕೊಂಡು ನೋಡ್ರಿ ಈಗ ಹೊಂಟಾರ. ಫುಲ್ ಹೋಗುತ್ತಾನ ಹಿಂಗೆ ಹೋಗ್ತಿರ್ತಾರಲ್ಲ ಅಲ್ಲ ನೀರದು ಹಾಕಿ ಸಕ್ರೆ ಉದ್ದಿನ ಕಡ್ಡಿ ಅದು ಹಚ್ಚಿ ಕೊಡತ್ತಾರ ನೋಡ್ರಿ ಗೈಸ್ ನೈವೇದ್ಯ ಅದು. ಅಂದ್ರೆ ದೇವ್ರು ಬರತ್ತಾವಲ್ಲ ಈಗ, ಅಂದರೆ ಡೊಬ್ಲೆಗಲ್ಲಿಲೇ ಹೊಂಟಾರ ಈಗ. ಅಂದ್ರೆ ಎಲ್ಲ ಕಡೆ ರೌಂಡ್ ಹಾಕೋತ ಶಿವಾಜಿ ಪೇಟ ಕಡೆಲ್ಲ ಹೋಗಿ ಒಮ್ಮೆ ಈ ಟೆಂಪಲ್ ಎಲ್ಲೈತಪ್ಪ ಅಂದ್ರೆ ಶಾಹುನಗರ ಐತಿ ಗೈಸ್, ಅಲ್ಲೇ ಐತಿ ಕಾವಳೆಗಲ್ಲಿನಾಗ. ಅದು ಅಲ್ಲೇ ಐತಿದು ಗುಡಿ, ಅಲ್ಲಿ ಹೋಗ್ಬೇಕೀಗ. ಯೆಲ್ಲೋ ಕಲರ್ ಶರ್ಟ್ ಅದು ಹಾಕೊಂಡು ನಿಂತಾರೆ ನೋಡ್ರಿ ಗೈಸ್. ಅಂದ್ರೆ ಅವರು ಗದಾ ಹಿಡ್ದಾರಲ್ಲ, ಅವರು ನಮ್ಮ ಅತ್ತನ ಹಸ್ಬೆಂಡ್, ಅಂದ್ರೆ ಅವರ ಅನಿಲ್ ಮಾಮ. ಆಮ್ಯಾಗ ಅವ್ರ ಬಾಜುನೇ ನಿಂತಾರೆ ನೋಡ್ರಿ ಆರತಿ ಹಿಡ್ಕೊಂಡು, ಅವರೇ ನಮ್ಮ ಅತ್ತೆ ಹಂಪೋತ್ತೆ. ದೆನ್ ಅವ್ರ ಬಾಜು ಕುದುರೆ ಹಿಡ್ದಾರೆ ನೋಡ್ರಿ ಅವರು. ನನಗೆ ಗೊತ್ತಿಲ್ಲ ಅವ್ರ ಹೆಸರು ಏನಂಥೇಳಿ. ಅಲ್ಲಿ ಅಶ್ವತ್ಥಾದ ಅದು ಎಲ್ಲರೂ ಅದಾರ ನೋಡ್ರಿ ಗೈಸ್. ಅಂದ್ರೆ ಆಲ್ಮೋಸ್ಟ್ ಇದು ಚವ್ಹಾಣ ಅವ್ರು ಇರ್ತಾರೆ ನೋಡ್ರಿ ಗೈಸ್. ಎಲ್ಲರೂ ಬಂದಿರ್ತಾರೆ ಇಲ್ಲಿ ಪೂಜೆ ಮಾಡೋಕೆ. ಇದು ಚವ್ಹಾಣ್ದವ್ರು ಮಂದಿದ್ದೇವ್ರು. ಭಾಳ ಅಂದ್ರೆ ಭಾಳ ಎಷ್ಟು ಜನ ಬರ್ತಾರೆ ಗೈಸ್. ಭಾಳ ಅಂದ್ರೆ ಭಾಳ ಜೋರ್ದಾರ್ ಮಾಡ್ಯಾರ ಸತ. ಸೇಮ್ ಲೈಕ್ ಜಾತ್ರೆ ಹೆಂಗೆ ಇರ್ತದಲ್ಲ ಹಾಗೆ ಐತಿ, ಜಾತ್ರೆ ಟೈಪೇ ಮಾಡ್ಯಾರ. ಸೊ ಗೈಸ್ ನೋಡ್ರಿ ಭಾಳ ವೈಸ್ ಓವರ್ ಕೊಡೋದು ಬೇಡ, ಹೆಂಗೈತೆ ಹಾಗೆ ಹಾಕೊಂಡು ಲಾಗ. ಅಂದ್ರೆ ಭಾಳ ಚಂದ ಆಗ್ತದೆ. ನ್ಯಾಚುರಲ್ ಎಷ್ಟು ಇರ್ತದಲ್ಲ ಅಷ್ಟು ಚಂದ ಆಗ್ತದೆ ಬ್ಲಾಗ್. ಸೊ ಭಾಳ ವೈಸ್ ಓವರ್ ಏನು ಕೊಟ್ಟಿಲ್ಲ ನಾನು.
ಸೊ ಈಗ ನೋಡ್ರಿ ಎಲ್ಲ ಲೇಡೀಸ್ ಫುಲ್ ಗ್ರೀನ್ ಸಾರಿ ಹಾಕೊಂಡಾರ. ಒಂದು ಥೀಮ್ ಮಾಡಿದ್ರು, ಫುಲ್ ಎಲ್ಲರೂ ಗ್ರೀನ್ ಸಾರಿ ಇಲ್ಕಲ್ನಾಗ ಎಷ್ಟು ಮಸ್ತ್ ಕಾಣತ್ತಾರ. ಸೊ ಇದು ನೋಡ್ರಿ ಗೈಸ್, ಈ ಇಯರ್ ಟೋಟಲಿ 4 ಗುರುವಾರ ಇದ್ದು, ಅಂದ್ರೆ ಇದು 3ನೇ ಗುರುವಾರ ಮಾಡ್ಯಾರ. ಆಷಾಢ 3ನೇ ಗುರುವಾರ ಇದು ದಾವದ್ ಮಲ್ಲಿಗೆ ಪೂಜೆ ಮಾಡ್ಯಾರಿ ಗೈಸ್. ಅಂದ್ರೆ ಫುಲ್ ಅದು ಹೊಸ ತೊಗೊಂಬಂದಿದ್ರಲ್ಲ ಅದ್ರದ್ದು ಪ್ರಾಣ ಪ್ರತಿಷ್ಠಾಪನಾ ಇವತ್ತಿತ್ತು. ಸೊ ಎಲ್ಲರೂ ಬರತ್ತಾರ ಈಗ ಒಬ್ರೊಬ್ರು, ಅಂದ್ರೆ ಅದನ್ನು ತೊಗೊಂಡು ಮೆರವಣಿಗೆ ಜೊತೆನೇ ಹೋಗತ್ತಾರ ನೋಡ್ರಿ. ಅದು ನೋಡ್ರಿ ಗೈಸ್, ಐ ಥಿಂಕ್ ದಾವದ್ ಮಲ್ಲಿಕ್ದು ಕುದುರೆ ಮಾಡಸಾರಲ್ಲ ಅದು 88 ಗ್ರಾಮ್ ಬೆಳ್ಳಿದೈತ್ರಿ ಗೈಸ್. ಅಂದ್ರೆ ಫುಲ್ ಬೆಳ್ಳಿಲೇ ಮಾಡ್ಸಾರದು. ಡೊಬ್ಲೆಗಲ್ಲಿಲೆ ಶಾಹುನಗರ ಎಲ್ಲ ಕಡೆ ಫುಲ್ ಮೆರವಣಿಗೆ ಮಾಡ್ಕೊತ ಹೋಗ್ಯಾರ ನೋಡ್ರಿ. ಸೊ ಫೈನಲಿ ನೋಡ್ರಿ ಈಗ ದಾವದ್ ಮಲ್ಲಿಗೆ ಗುಡಿಗೆ ಬಂದ್ರೆ ಅಂದ್ರೆ ತೊಗೊಂಡು ಬರತ್ತಾರ ನೋಡ್ರಿ ಒಳಗೆ ನಮ್ಮ ರಾಮಪಪ್ಪ ಅವ್ರ. ಅಂದರೆ ಇದು ನಮ್ಮ ರಾಮಪಪ್ಪ ಅವ್ರ ಹಳಿ ಮನೆ ಐತಂತ, ಅಲ್ಲೇ ಅದು ದೇವರ ಸ್ಥಾಪನಾ ಆಗ್ಯಾವಂತ್ರಿ ಗೈಸ್. ಅಂದ್ರೆ ಸಿಕ್ಕಾವಂತವು ಅಲ್ಲಿಂದ ಪೂಜೆ ಮಾಡ್ಕೋತ ಕಂಟಿನ್ಯೂ ಹಾಗೆ ಅಲ್ಲಿಂದ ಭಾಳ ವರ್ಷದ ಐತ್ರಿ ಗೈಸ್. ಅಲ್ಲಿಂದ ಹಾಗೆ ಕಂಟಿನ್ಯೂ ತೊಗೊಂಡು ಬಂದಾರ ಅದು ಪೂಜೆ ಮಾಡ್ಕೋತ. ಸೊ ಇದನ್ನು ಹಿಂಗೆ ಗುಡಿ ಟೈಪ್ ಅದು ಕಟ್ಬಿಟ್ಟಾರಿ ಗೈಸ್ ಇದು ಮನೆ. ಸೊ ಅದ್ರದ್ದು ಪೂಜಾ ಅದು ಎಲ್ಲ ಆಲ್ಮೋಸ್ಟ್ ಇವರ ರಾಮಪಪ್ಪ ಅದು ಎಲ್ಲರೂ ಮಾಡ್ತಾರೆ. ಸೊ ಈಗ ನೋಡ್ರಿ ಎಲ್ಲರೂ ಅಂದ್ರೆ ಅಲ್ಲಿ ಒಳಗೆ ಗುಡಿ ಒಳಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರೆ ದೇವ್ರದ್ದು, ಆಮೇಲೆ ಕಾಯಿ ಅದು ಒಡೆಯತ್ತಾರ.
ಈಗ ನೋಡ್ರಿ ಉದಿನ ಕಡ್ಡಿ ಕೊಡಾತಾರ, ಅಂದ್ರೆ ಹಿಂಗೆ ಉದಿನ ಕಡ್ಡಿ ತೊಗೊಂಡು ಹೋಗೋದಿರ್ತದ್ರಿ ಗೈಸ್. ಎಷ್ಟು ಜನ ಇರ್ತಾರಲ್ಲ ಗಂಡು ಮಕ್ಕಳು ಎಲ್ಲರೂ ಹೋಗೋದಿರ್ತದ. ಹಿಂಗೆ ಸ್ಟ್ರೇಟ್ ಹೋಗಿ ಹಿಂಗೆ ಒಂದು ಇದು ಇರ್ತದ್ರಿ ಗೈಸ್, ಅಂದ್ರೆ ಲೈಕ್ ಹಿಂಗೆ ಜೋಲ್ಗಿ ಟೈಪ್ ಇರ್ತದೆ ಅದು ದೇವ್ರದ್ದು. ಅದನ್ನು ತೊಗೊಂಡು ಹಿಂಗೆ ಒಂದು 2 ಮನಿ ಆ್ಯಂಡ್ 4 ಮನಿ ಹಿಂಗೇನೋ ಬೇಡ್ತಾರ್ರಿ ಗೈಸ್, ಅಂದ್ರೆ ದೇವ್ರದ್ದು ಇರ್ತದೆ ಅದು. ಅದನ್ನು ತೊಗೊಂಡು ಎಲ್ಲರೂ ಹೋಗೋದು. ಈಗ ನೋಡ್ರಿ ಹೋಗಾತಾರ ಒಬ್ಬರೊಬ್ಬರು, ಅಂದ್ರೆ ಹೊಂಟ್ರಿ ಗೈಸ್. ಅಂದ್ರೆ ಈಗ ಅಲ್ಲಿ ಅದು ತೊಗೊಂಡು ಬರಾಕ ನೈವೇದ್ಯ ಅದು ಅಲ್ಲಿ ತೊಗೊಂಡು ಬಂದು ಆದ್ಮ್ಯಾಗ ಅದ್ರ ಮುಂದೆ ಏನೇನೈತಿ ಪ್ರೊಸೆಸಿಂಗ್ ನನಗೆ ಗೊತ್ತಿಲ್ಲ. ನನಗೆ ಎಷ್ಟು ಗೊತ್ತೈತಿಲ್ಲ ಅಷ್ಟು ನಾನು ಹೇಳಾಕತ್ತೀನಿ. ಎಲ್ಲರೂ ತಪ್ಪಾಗಿದ್ರೆ ಕ್ಷಮಿಸ್ರಿ ಗೈಸ್. ನಿಮಗೆ ಏನರ ಗೊತ್ತಿತ್ತಪ್ಪ ಅಂತಂದರೆ ಕಮೆಂಟ್ ಸೆಕ್ಷನ್ನಾಗ ಹೋಗಿ ಕಮೆಂಟ್ ಮಾಡಿ ಹೇಳ್ರಿ ಅದಕ್ಕೆ ಏನಂತ ಹೇಳ್ತಾರಂಥೇಳಿ. ಸೊ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೆಲ್ಲ ಇತ್ತು ನೋಡ್ರಿ. ಏನಪ್ಪ ಅಂತಂದರೆ ದಾವದ್ ಮಲ್ಲಿಕ್ ದೇವ್ರದ್ದು ಪ್ರಾಣ ಪ್ರತಿಷ್ಠಾಪನೆ ಆಯ್ತು ಡೋಬ್ಳೆಗಲ್ಲಿ ಒಳಗೆ. ಅದ್ರದ್ದು ಲಾಗ್ ಫುಲ್ ಜೋರ್ದಾರ್ ಮೆರವಣಿಗೆ ಜೊತೆ ಇತ್ತು. ಸೊ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿರಿ. ಕಮೆಂಟ್ ಸೆಕ್ಷನ್ ಹೋಗಿ ಕಮೆಂಟ್ ಮಾಡು ಹೇಳ್ರಿ. ಹಾಗೆ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿರಿ ಗೈಸ್. ಹೊಸದಾಗಿ ಯಾರು ನೋಡತ್ತಿರಲ್ಲ ನನ್ನ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಕಂಟಿನ್ಯೂಸ್ ಆಗಿ ವಾಚ್ ಮಾಡಿರಿ ಗೈಸ್, ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಇವತ್ತು ಏನೇನೆಲ್ಲ ಆಗಿತ್ತು ಅಂತ ಹೇಳಿ ನಾನು ಶೇರ್ ಮಾಡೀನಿ. ಹಾಗೆ ಒಂದು ಸ್ವಲ್ಪ ಫೋಟೋಸ್ ಇದ್ದು ಅವನು ಹಾಕೀನಿ. ಬಾಯ್ ಗೈಸ್, ಸಿಗುಮ್ ಹೊಸ ವಿಡಿಯೋ ಜೊತೆ. ಆದಷ್ಟು ಜಲ್ದಿನೇ ಏನೋ ಒಂದು ಹೊಸ ವಿಡಿಯೋ ಜೊತೆ ದಾವದ್ ಮಲ್ಲಿಕ್ ದೇವ್ರದ್ದು ಪೂಜೆ ತೊಗೊಂಬರ್ತೀನಿ ರೀ ಗೈಸ್. ಅಂದರೆ ಲಾಸ್ಟ್ ಡೇ ಹೆಂಗೆಲ್ಲ ಪೂಜೆ ಮಾಡ್ಯಾರ ಅಂತ ಹೇಳಿ.